ಹಾಯ್, SSLC ಪಾಸ್ ಆಗಿದ್ದೀರಾ? ಸರ್ಕಾರಿ ಉದ್ಯೋಗ ಹುಡುಕುತ್ತಿದ್ದೀರಾ? ಹಾಗಾದ್ರೆ ಈ ಮಾಹಿತಿ ನಿಮಗಾಗಿ. ಹಾಸನ ಜಿಲ್ಲೆಯ ನ್ಯಾಯಾಲಯದಲ್ಲಿ ಪಿಯೂನ್ ಹುದ್ದೆಗೆ ನೇಮಕಾತಿಗೆ ಕುರಿತು ಮಾಹಿತಿ ಬಿಡುಗಡೆಯಾಗಿದೆ. ಈ ಹುದ್ದೆಗೆ SSLC ಪಾಸ್ ವಿದ್ಯಾರ್ಹತೆ ಅಗತ್ಯವಿದೆ. SC ST ಗೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 0. ಅಭ್ಯರ್ಥಿಗಳಿಗೆ OBC ಅಭ್ಯರ್ಥಿಗಳಿಗೆ ₹200. ಓಕೆ. ಸೊ ವೆಬ್ಸೈಟ್ ಬಂದ್ಬಿಟ್ಟು ಹಾಸನ dcodes.gov.in ವೆಬ್ಸೈಟ್ ಓಪನ್ ಮಾಡಿದ್ದೀವಿ. ಸೊ ಇದರಲ್ಲಿ ನೋಡ್ಬೋದು ನೀವು ರಿಕ್ವೈರ್ಮೆಂಟ್ ಆಫ್ ಪೋಸ್ಟ್ ಆಫ್ ಪಿಯೂನ್ ನೋಟಿಫಿಕೇಶನ್ ಇದೆ. ಸೊ ನೋಟಿಫಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಇದರಲ್ಲಿ ನೋಡ್ಬೋದು. ಸೊ ಏನೆಲ್ಲ ಇದೆ ಅಂದರೆ, ಸೊ ಅಧಿಸೂಚನೆ ದಿನಾಂಕ 18/8/2026 ಸೊ ನೋಟಿಫಿಕೇಶನ್ ಬಂದಿರೋದು. ಸೊ ಹಾಸನ ಜಿಲ್ಲಾ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ 48 ಸೇವಕರ ಹುದ್ದೆಗೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಸೊ ಆನ್ಲೈನ್ ಅರ್ಜಿಗಳನ್ನು ಹಾಸನ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದು ಬಂದ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಅಪ್ಲೈ ಮಾಡಬೇಕಾಗಿರುತ್ತೆ. 17/9/2026 ಈ ನೇಮಕಾತಿಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿರುವ ದಾಖಲಿರುವ ರಿಟ್ ಸಂಖ್ಯೆ ಸೊ ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಡೇಟ್ ಒಳಗಡೆನೆ ಸೊ ಆನ್ಲೈನ್ ಅರ್ಜಿಗಳನ್ನು ಹಾಕಬೇಕು. ಸೊ ಇದು ನೆಕ್ಸ್ಟ್ ಏನಂದರೆ ವಿಶೇಷ ಸೂಚನೆ, ಈ ವೆಬ್ಸೈಟ್ ಲಿಂಕ್ ಇದೆಯಲ್ಲ, ಈ ವೆಬ್ಸೈಟ್ ಲಿಂಕಿಂದ ನೀವು ಸೊ ನೋಡ್ಬೋದು. ಜವಾನ ಹುದ್ದೆಗಳು 48. ಸೊ ನೆಕ್ಸ್ಟು ಏನಂದರೆ ವೇತನ ಶ್ರೇಣಿ ಬೇಸಿಕ್ ಏನಿರುತ್ತೆ 27,000. ನೆಕ್ಸ್ಟ್ ಏನಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಹುದ್ದೆಗಳ ವರ್ಗೀಕರಣ ಸೊ ಸಾಮಾನ್ಯ, ಮೀಸಲಾತಿ ರಹಿತ 3, ಮಹಿಳೆ 8, ಸೊ ಗ್ರಾಮೀಣ 6, ಸೊ ಟೋಟಲ್ 24. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ B, ಪರಿಶಿಷ್ಟ C, ಪರಿಶಿಷ್ಟ ಜಾತಿ ಪ್ರವರ್ಗ C, ಸೊ ಪರಿಶಿಷ್ಟ ಪಂಗಡ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಸೊ ಡಾಕ್ಯುಮೆಂಟೇಶನ್ಲಿ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಈಗ. ಸೊ ಇದರಲ್ಲಿ ನೋಡ್ಕೋಬೋದು ನೀವು ಟೋಟಲ್ ಆಗಿ 48. ಸೊ ಮಹಿಳೆ 16, ಮೀಸಲು ರಹಿತ 6, ಓಕೆನಾ. ಸೊ ಗ್ರಾಮೀಣ 12, ಮಾಜಿ ಸೈನಿಕ 3, ಓಕೆನಾ. ಸೊ ಟೋಟಲ್ ಆಗಿ 48. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ, ಸೊ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ರ ಥ್ರೂ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನೋಡ್ಕೋಬೋದು ನೀವು. ಸೊ ದೃಷ್ಟಿಮಾಂದ್ಯ ದೋಷವುಳ್ಳ ಅಭ್ಯರ್ಥಿಗಳಿಗೆ ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪರಿಶಿಷ್ಟ ಜಾತಿ C ಮಹಿಳೆ ಹುದ್ದೆಗೆ ಸೊ ಏನೆಲ್ಲ ಮೀಸಲಾತಿಗಳಿವೆ ಅನ್ನೋದನ್ನು ಕೂಡ ಇಲ್ಲಿ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಏನಂದರೆ ಸೊ ಪ್ರವರ್ಗ ಕೆಳಕಂಡ ಸರ್ಕಾರಿ ಆದೇಶಗಳ ಪ್ರಕಾರ ಮಾಡಲಾಗಿದೆ. ಓಕೆ. ವಿದ್ಯಾರ್ಹತೆ ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಏನಂದರೆ ಕರ್ನಾಟಕ ಪರೀಕ್ಷಾ ಮಂಡಳಿಯಿಂದ SSLC ಪಾಸ್ ಆಗಿರಬೇಕು, ಓಕೆನಾ. ಸೊ ಆಯ್ಕೆಯ ವಿಧಾನ ಏನಂದರೆ ಸೊ ಈ ಥರ ಅಭ್ಯರ್ಥಿಯು ಜ್ಞಾನದ ಬಗ್ಗೆ ಸೊ ಪ್ರಾವೀಣ್ಯತೆ, ಸಾಮಾನ್ಯ ಜ್ಞಾನದ ಬಗ್ಗೆ ಸೊ ಇನ್ಫಾರ್ಮೇಷನ್ ಇರಬೇಕು. ಹಾಗೆಯೇ ಅಭ್ಯರ್ಥಿಗಳು ಸಂದರ್ಶನಕ್ಕೆ 1:10 ಅನುಪಾತದಲ್ಲಿ ಸೊ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಈ ರೀತಿಯೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಹಾಗೆಯೇ ಸಾಮಾನ್ಯ ವರ್ಗ ಪ್ರವರ್ಗ A, B, 3A, 3B 38 + 5 ವರ್ಷ ಮೀರಿರಬಾರ್ದು, ಓಕೆನಾ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ಪ್ರವರ್ಗ ಬಂದು 40 + 5 ಅಂದರೆ 45 ವರ್ಷ ಮೀರಿರಬಾರ್ದು. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ನೋಟಿಫಿಕೇಶನಲ್ಲಿ ಇದೆ. ಸೊ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದನ್ನೆಲ್ಲ ನೋಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನಿಮ್ಗೇನಾದರೂ ಅಪ್ಲಿಕೇಶನ್ ಹಾಕೋಕೆ ಅಂದರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೊ ನಾವು ಅದನ್ನು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಹಾಗೆಯೇ ಅರ್ಜಿ ಸಲ್ಲಿಸೋ ವಿಧಾನ ಹೇಗಿರುತ್ತೆ ಅಂದರೆ 2A, 2B, 3B, 3Aಗೆ ₹200 ಇರುತ್ತೆ. ಸೊ SC STಗೆ ಏನಿರುತ್ತೆ ಅಂದರೆ 0 ಆಫ್ ಕಾಸ್ಟ್ ಇರುತ್ತೆ, ಏನೂ ಪೇಮೆಂಟ್ ಇರೋದಿಲ್ಲ. ಸೊ ಯಾರಿಗಾದರೂ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಅಂತ ಅಂದರೆ ಸೊ ಕೆಳಗಡೆ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ಇನ್ನಿತರ ನೀವು ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸೊ ನಾವು ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯಾವ ರೀತಿ ಅಂದರೆ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀವಿ, ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು ನೀವು. ಹಾಗೆಯೇ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಕ್ಲಿಕ್ ಫಾರ್ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲೊಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಹೇಗೆ ಅಂದರೆ ಸೊ ಇಲ್ಲಿ ಎನೇಬಲ್ ಮಾಡ್ತಾ ಇದ್ದೀವಿ, ಆಲ್ವೇಸ್ ಪಾಪಪ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಓಪನ್ ಆದ ತಕ್ಷಣ ಸೊ ಇದರಲ್ಲೆಲ್ಲ ನೋಟಿಫಿಕೇಶನ್ ಇರುತ್ತೆ, ಸೊ ಹೇಗೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು. ಸೊ ಇದನ್ನು ನೋಡಿಬಿಟ್ಟು ನೀವು ಕಂಪ್ಲೀಟಾಗಿ ಏನಂದರೆ ಫೋಟೋ ಇಷ್ಟೇ ಸೈಜ್ ಇರಬೇಕು, ಹಾಗೆಯೇ ಸೈನ್ ಆಗಿರ್ಬೋದು, ಇದೆಲ್ಲ ಮುಂಚಿತವಾಗಿ ರೆಡಿ ಇಟ್ಕೋಬೇಕು.